100% ಆಗಿದೆ. ಒಂದು ವ್ಯಕ್ತಿನ ತುಳಿಬೇಕು, ಇವ್ 4 ಮೂವಿ ಮಾಡಿದಾನೆ, ಇವ್ನ ಎದ್ದೇಳಬಾರದು ಅನ್ನೋದು ಈ ಒಂದು ವಿಷಕಂಠ ಇದೆಯಲ್ಲ, ಇದು ಕಲ್ಮಶ ವಿಷಕಂಠ ಇದೆಯಲ್ಲ, ಇದು ತಪ್ಪು ಸರ್. ಮೂವಿ ಮಾಡ್ಬೇಕಂತ ಹೊಸ ದುಡ್ಡು ಎತ್ಕೊಂಡ್ ಬಂದಾಗ ಅವನು ಬಿಟ್ಟು ಇವ್ನ ಯಾರು, ಇವ್ನು ಬಿಟ್ಟು ಯಾರು ಹೀರೋ ಇಲ್ಲ. ಯಾರಿದಾರೆ ಸರ್? ಯಾರ ಕೈ ಸಿಗ್ತಾ ಇದಾರೆ ಈಗ? ಯಾರ ಕೈ ಸಿಗ್ತಾರೆ? ದೊಡ್ಡದಾಗ ಇನ್ವೆಸ್ಟ್ ಮಾಡೋ ದೊಡ್ಡದಾಗ ದುಡ್ಡು ಬರ್ತಾ ಇದೆ. ಆಗ ನಿಮ್ ಇಂಡಸ್ಟ್ರಿಗೆ ದೊಡ್ಡವರು ಬೇಕಂಗಾರೆ 100 ಕೋಟಿನೇ ಬೇಕಂಗಾರೆ. ಈಗ ಹಳೆ ಮೂವೀಸ್ ಗೆದ್ದಿಲ್ವಾ? ನಾವು ಒಂದು ತಾಯಿ ಎದೆ ಹಾಲು ಕೊಡ್ತಕ್ಕಂಥವ್ರು ನಾವು ಚಿತ್ರರಂಗದವ್ರು ಕಲ್ಮಶದಿಂದ ಹೊರಟ್ರೆ ಇನ್ನೂ 106 ಜನ ನಿರ್ಮಾಪಕರು ಆಚೆ ಬರ್ಲಿ ಕಾಯ್ತಾ ಇದಾರೆ, ಬರ್ಬೇಕು. ನನಗೆ 7 ಬಿಸ್ನೆಸ್ ಇದೆ, ನನಗೆ ಇದೇ ಬಿಸ್ನೆಸ್, ನನಗೆ 7 ಬಿಸ್ನೆಸ್, ಇದೇ ಬಿಸ್ನೆಸ್ ಅಲ್ಲ. ಅದು ಚಿತ್ರರಂಗ ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಬಂದಿರ್ತಕ್ಕಂಥ ವ್ಯಕ್ತಿ ನಾವು. ಇದ್ರಲ್ಲಿ ನಾಳೆ ಬರುತ್ತೋ ಬರಲ್ವೋ ಅದು ಮೇಲೆ ಬಿಟ್ಟಿದ ವಿಷಯ. ಬರ್ಬೇಕಂತ ಮಾಡ್ತೀವಿ. ನಾಳೆ ಬಗ್ಗೆ ಥಿಂಕ್ ಮಾಡೋ ವ್ಯಕ್ತಿ ನಾನಲ್ಲ, ಇವತ್ತಿನ ಬಗ್ಗೆ ಥಿಂಕ್ ಮಾಡೋ ವ್ಯಕ್ತಿ. ಬಡ ಚಿತ್ರರಂಗದಲ್ಲಿ ಈ ಕೆಟ್ಟ ಸಂದೇಶವನ್ನ ಹೋಗ್ಬೇಕು. ಫಸ್ಟ್ ಆಫ್ ಆಲ್ ನಾನು ಪ್ರೇಕ್ಷಕನಾಗಲ್ಲ, ಶಾಸನ ಕೇಳ್ತೇನೆ. ನಾನು ಬಿಫೋರ್ ಎಲ್ಲ ಮಾಡ್ಕೊಂಡಿದ್ದೀನಿ ಸರ್, ಬಟ್ ನಾನೇನೋ ದೊಡ್ಡ ವ್ಯಕ್ತಿ ಮಾಡ್ಕೊಂಡಿದ್ದೀನಿ ಸರ್. ಚಿಕ್ಕ ವ್ಯಕ್ತಿಗಳು ಏನಾಗಬೇಕಂತ ಪ್ರಶ್ನೆ ಹೇಳಿ. ನನಗೆ ನೀವು ಕಾಟ ಕೊಟ್ಟವರು ಇನ್ ಚಿಕ್ಕ ಮನೆ ಮಠ ಮಾರ್ಕೊಂಡ್ಬಂದು ಸಿನಿಮಾ ಮಾಡ್ಬೇಕಂದ್ರೆ ಈ ತಕ್ಕ ಉತ್ತರ ಇರಿ ನಿಮ್ಗೆ. ಮಾಡಕ್ಕಿಂತ ಮುಂಚೆ ಯೋಚನೆ ಮಾಡಿ. ನೀವು ಆಚೆಗೆ ಬಿಡೋ ನಿಮ್ಮನ್ನ, ಆಚೆಗೆ ಬಿಡೋ ನಿಮ್ಮನ್ನ ಎಲ್ಲಾ ರಂಗದಲ್ಲೂ ಸರ್. ಆಡಿಯೋ ರಂಗ ಇಂದ ಹಿಡಿದು ಡಿಸ್ಟ್ರಿಬ್ಯೂಷನ್ ಇಂದ ಹಿಡಿದು ಎಲ್ಲಾ ರಂಗದಲ್ಲಿ ಕೂಡ ಹೇಳ್ತೀನಿ ಸರ್. ಸರ್ ಆಂಧ್ರದಲ್ಲಿ ಬಂದು ಒಂದು ವಿಷಯ ಹೇಳ್ತು, ತಮ್ಗೆ ಗೊತ್ತಿರ್ಬೇಕು. ಒಂದು ಹೆಸರು ಹೇಳಲ್ಲ, ಒಂದು ದೊಡ್ಡ ಹೀರೋ ದ ಕ್ರಿಯೇಟ್ ಒಂದು ಗ್ರೂಪ್ 4 ಶೋ ಅವನೇ ಕಳಿಸ್ತಾನೆ, 5ನೇ ಶೋ ನೆಗೆಟಿವ್ ಹೊಡಿಸ್ತಾನೆ. ಪ್ರೊಡ್ಯೂಸರ್ ಕಥೆ ಏನು? ಪ್ರೊಡ್ಯೂಸರ್ ಕಥೆ ಏನು? ಇದು ಕರ್ನಾಟಕದಲ್ಲಿ ಆಗದೆ ಇರ್ಲಿ ಅಂತ, ಕರ್ನಾಟಕದಲ್ಲಿ ಆಗ್ಲೇ ಇಲ್ಲ ಸರ್. ಚಿತ್ರ ನೋಡಿ ಚಿತ್ರ ನೋಡಿ ರಿವ್ಯೂಸ್ ಕೊಡೋ ದೇವ್ರು ಯಾರು? ನೀವು ಯಾರು? ಮಾಧ್ಯಮ ಮಿತ್ರರು. ಇವನ್ ಯಾರು ಸರ್ ಕೊಡಕ್ಕೆ? 400 ರೂಪಾಯಿ ಕೊಟ್ಬಂದು ಇವನ್ ಮಾತು ಕೇಳ್ಬೇಕು ನಾವು? ಇವನ್ ನಮ್ಮನ್ನ ಬ್ರಿಡ್ಜ್ ಮಾಡ್ಲಿಕ್ಕೆ ನಮ್ಮ ತಗೊಂಡೋಗ್ಲಿ ಸೇತುವೆ ಯಾರು? ಮಾಧ್ಯಮ ಮಿತ್ರರು. ನೀವು ತರ ರಿವ್ಯೂಸ್ ಕೊಡ್ಬೇಕು. ಅದಕ್ಕಿಂತ ಮುಂಚೆ ಇವನ್ ಕೊಡಿಸ್ಬಿಡೋದು ರಿವ್ಯೂಸ್. ಯಾಕೆ ಪ್ರೊಡ್ಯೂಸರ್ ಮನ್ನಾಪಡಲ್ಲಿ ಬಂಗಾರ ಇಟ್ಟವನೇ, ಮುತ್ತುಡ್ ಬಂಗಾರ ಇಟ್ಟಲ್ಲಿ ಇವ್ನು ಕೇಳಿ ಮಾಡ್ಬೇಕಿತ್ತ ನಾವು? ಇದಾಗಬಾರ್ದು ಸರ್. ಕುಮಾರ್ ಅಂತ ತಗೊಂಡಿದ್ದಾರೆ, ಬೆಂಗಳೂರು ಕುಮಾರ್ ಅಂತ ತಗೊಂಡಿದ್ದಾರೆ. ಸೊ ಎಲ್ಲ ನಮ್ಮ ಕಡೆ ನಡೆಯುತ್ತೆ, ಜಸ್ಟ್ ಥಿಯೇಟರ್ಸ್ ಮಾತ್ರ ಆ ಕಡೆ ಮಾಡ್ಕೊಂಡಿದ್ದೀವಿ. ಸೊ ಇದಕ್ಕೆ ಬಿಲ್ ಪಾಸ್ ಮಾಡ್ಲೇಬೇಕು. ನೀವು ಮಾರ್ಚ್ 6ನೇ ತಾರೀಕಿಂದ 26 ನೋಡ್ತೀರಾ, ಬಿಲ್ ಪಾಸ್ ಮಾಡ್ಲೇಬೇಕು. ಪ್ರೈವೇಟ್ ಬಿಲ್ ಪಾಸ್ ಮಾಡ್ಲೇಬೇಕು. ಸಂತೋಷ್ ಗೌಡ್ ಅವ್ರು ಮಾತಾಡಿದ್ದೀನಿ ನಾನು ಬಿಲ್ ಪಾಸ್ ಮಾಡೋಂತ. ಇವನ್ ಯಾರು ಸರ್ ಮಧ್ಯದಲ್ಲಿ ಬಂದು ನಮ್ಮ ಬಗ್ಗೆ ರಿವ್ಯೂಸ್ ಕೊಡ್ಲಿಕ್ಕೆ? ಮಾಡ್ಲಿಕ್ಕೆ ಮಾಧ್ಯಮ ಮಿತ್ರರಿದ್ದಾರೆ, ಅವ್ರದೇ ಒಂದು ಗುಂಪು, ಇವ್ರದೇ ಒಂದು ಗುಂಪು ನೆಗೆಟಿವ್ ಹೊಡ್ಸೋದು. ಅದ್ರ ಮಧ್ಯದಲ್ಲಿ ಏನಾಗ್ಬೋದು ಹೇಳಿ ಸರ್? ಪ್ರೊಡ್ಯೂಸರ್ ಹಾಳಾಗ್ತಾರೆ. ತೆಂಗಿನಕಾಯಿ ಹೊಡಕ್ ಮಾತು ನಾನು ಬೇಕು, ಕುಂಬಳ ಕೊಡಕ್ ನಾನು ಬೇಡವಾ ಸರ್? ನಾನು ಇದರಿಂದ ಬದುಕಲಿಕ್ಕೆ ಅಂತ ಅವಶ್ಯಕತೆ ಇಲ್ಲ. ನಾನು ಹೇಳೋದು, ನಾನು ಈ ರಂಗದಲ್ಲಿ ಇದೀನಿ, ಎಷ್ಟು ನೋವು ತಿಂತಿದೀವಿ ಅಂತ. ಒಬ್ಬ ಶಾಸಕರಾಗಿ, ಒಬ್ಬ ಉದ್ಯಮಿಯಾಗಿ ನಮಗೆ ಹಿಂಗ್ ಮಾಡ್ತಾರೆ ಅಂತಂದ್ರೆ ಇನ್ನು ಈ ಪಾಪ ಎಷ್ಟು ಜನ ಇದಾರೆ ಸರ್ ಪಾಪ. ಎಕ್ಸಾಕ್ಟ್ಲಿ ಸರ್. ಸೊ ನಾನು ಫಸ್ಟ್ ಆಫ್ ಆಲ್ ನಾನು ಕಣ್ಣು ಹಾಕಿದ್ದು ಫ್ಯಾನ್ಸ್ ವಾರ್ಗೆ, ನನ್ನ ಎದುರು ಕಂಡಿದ್ದು ಫ್ಯಾನ್ಸ್ ವಾರ್. ಸರ್ ನಾನು KVT ಅಪ್ಲೈ ಮಾಡಿದ್ದೀನಿ, ನಾನು ಕೋರ್ಟಲ್ಲಿ KVT ಅಪ್ಲೈ ಮಾಡಿದ್ದೀನಿ. ನನ್ನ ಮೂವಿಗೆ ಯಾರಾದ್ರೂ ಈ ತರ ಮಾಡಿದ್ರೆ ಕತೆ ಅದು ನಾನು ನೋಡ್ಕೊಡುತ್ತೆ. ಕಾನೂನು ನಮಗೂ ನಿಮ್ಗೆ ಎರಡೂ ಒಂದೇ. ನಾನು ಇದನ್ನ ನೋಡೇ KVTಗೆ ಅಪ್ಲೈ ಮಾಡಿದ್ದೀನಿ. ನಾನು ಯಾಕೆ ಹೇಳಿ? ಕೋಟಿಗಟ್ಟಲೆ ದುಡ್ಡು ಹಾಕಿರೋದು ನಾನು, ರಿವ್ಯೂಸ್ ಕೊಡೋದು ಅವನು. ಇದ್ರ ಕೊಡೋ ಕತೆ ಮಾಧ್ಯಮ ಮಿತ್ರರು ನಿಯತ ಕೊಡ್ತಾರೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತೀವಿ. ಯಾಕೆ ಹೇಳಿ? ನೀವು ನಮ್ಮ ದೇವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂತೀವಿ. ಇವನ್ ಯಾರೋ ಇನ್ನೊಬ್ರು ಗುಂಪು ಕಳಿಸ್ಬಿಟ್ಟು ಇದ್ರ ಬಗ್ಗೆ ನೆಗೆಟಿವ್ ಮಾತಾಡಿದ್ರೆ, ಬಟ್ ಅದನ್ನ ತಗೊಳಕ್ ನಾನೇ ನಡೀಲಿ. ಅದು ನಾನು ಕೋರ್ಟ್ಗೆ ಹೋಗಿದ್ದು. ನಾನು ಕೋರ್ಟ್ಗೆ ಹೋಗಿ ವಿದಿನ್ ಎ ಶಾರ್ಟ್ ಇನ್ನೊಂದು
ಪ್ರೆಸ್ ಮೀಟ್ ಮಾಡಿ ನಾನು ನಮಗೆ 2 days ಮುಂಚೆ ನಾನು ಕಾಪಿ ಕೊಡ್ತೀನಿ ನಿಮಗೆ. ಯಾಕಂದ್ರೆ ನನ್ನ ಮೂವಿ ಆ ಥರ ಆಗಿ ನಾನು ಬಿಡಲ್ಲ. ತೆಗಿಲಿಕ್ಕೆ ಲೆಟರ್ ಕೊಟ್ಟಿದ್ದೀನಿ ಸರ್. ಉದ್ದೇಶಪೂರ್ವಕವಾಗಿ ಎಥಿಕ್ಲಿ ನೀವು ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ರಿಸೀವಬಲ್. ಒಳ್ಳೆ ಮೂವಿನ ಕೆಟ್ಟದು ಅಂತ ಪ್ರಯತ್ನ ಮಾಡಿದ್ರೆ ಅದು ನೋಡ್ಲಿಕ್ಕೆ ಹೆಂಗಾಗುತ್ತೆ, ಕೇಳಲಿಕ್ಕೆ ಹೆಂಗಾಗುತ್ತೆ? ಸಿಕ್ಕಾಪಟ್ಟಿದಾವೆ ಸರ್. ಸರ್ ಆಗ್ಲೇಬೇಕು ಸರ್, ಯಾಕಂತಂದ್ರೆ ಅದು ಬಿಲ್ ಪಾಸ್ ಮಾಡ್ಲೇಬೇಕು ಸರ್. ಬಿಲ್ ಪಾಸ್ ಮಾಡಿದ್ರೆ ಇದಕ್ಕೆಲ್ಲ ಅವಕಾಶ ಇಲ್ಲ ಸರ್, ಇದಕ್ಕೆಲ್ಲ ಅವಕಾಶ ಇಲ್ಲ. ಕೇರಳದಲ್ಲಿ ಹಾಳಾಗಿದೆ, ಕೇರಳದಲ್ಲಿ ಆಲ್ರೆಡಿ ಇದೆ, ನಮ್ಮ ಕರ್ನಾಟಕದಲ್ಲಿ ಬೇಕಷ್ಟೇ. ನಮ್ಮ ಆಂಧ್ರದಲ್ಲಿ ಕೂಡ ಟ್ರೈ ಮಾಡಿದ್ದಾರೆ, ಆಗ್ತಾ ಇದೆ, ಆಂಧ್ರ ಕೂಡ ಆಗ್ತಾ ಇದೆ. ಇದನ್ನ ಚಿತ್ರರಂಗ ಬೆಳಿಬೇಕು ಸರ್, ನಾವೆಲ್ಲ ಇರಬೇಕು, ನೀವೆಲ್ಲ ಇರಬೇಕು ಅಂತಂದ್ರೆ ಇದಕ್ಕೊಂದು ಹಾಕ್ಲೇಬೇಕು ಫುಲ್ ಸ್ಟಾಪ್. ನನ್ನ ಬಗ್ಗೆ ದನಗರ ಬಗ್ಗೆನೋ ಇನ್ನೊಬ್ಬರ ಬಗ್ಗೆನೋ ಮಾತಾಡ್ತಾ ಇಲ್ಲ. ಆ ಪ್ಲೇಸಲ್ಲಿ ಯಾರೇ ಇರ್ಬೋದು, ನಮ್ಮ ಯಶ್ ಇರ್ಬೋದು, ನಮ್ಮ ಸುದೀಪ್ ಇರ್ಬೋದು, ದರ್ಶನ್ ಇರ್ಬೋದು, ಕೆಲವು ಹೀರೋಗಳು ಇರ್ಬೋದು, ಏನೇ ಇರ್ಬೋದು. ಸೊ ಇದಾಗಬೇಕು ಅನ್ನೋದು ನಾನು ನಿಮ್ಮ ಮುಖಾಂತರವಾಗಿ ಕೇಳ್ಕೊಳ್ತಕ್ಕಂಥ ಒಂದು ಮನವಿ ಅಷ್ಟೇ. ಇದು ಅದು ಮುಂದೆ ನಾನು ಶಾಸಕನಾಗಿ ಸರ್ಕಾರದಲ್ಲಿ ಏನ್ ಮಾಡ್ಬೇಕು ಅದು ನಾನು ಮಾರ್ಚ್ 6ನೇ ತಾರೀಕು ನಾನು ಸೆಷನ್ ಹಾಕೊಂಡಿದ್ದೀನಿ, ಅದು ನಾನು ಮಾಡ್ತೀನಿ. ಸರ್ ಥ್ಯಾಂಕ್ ಯು.